ತಮ್ಮೆಲ್ಲರಿಗೂ ಶ್ರೇಯಸ್ಸಿನ ಆತ್ಮೀಯ ಶುಭಾಶಯಗಳು. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಇಲ್ಲಿ ಒಂದು ಪ್ರಜಾಸತ್ತಾತ್ಮಕ ದೇಶವಾದ ಭಾರತಕ್ಕಾಗಿ ಒಂದು ವಿಶೇಷ ಸಂದರ್ಭದಲ್ಲಿ ಸೇರಿದ್ದೇವೆ. ಇಂದು ನಮ್ಮ ಹೆಮ್ಮೆಯ ದೇಶ ಭಾರತದ 76ನೇ ಗಣರಾಜ್ಯೋತ್ಸವದ ದಿನ. ನಮ್ಮ ಶಾಲೆಯ ಗೌರವಾನ್ವಿತ ಅಧ್ಯಕ್ಷರೇ, ಮುಖ್ಯ ಗುರುಗಳೇ, ನನ್ನ ಪ್ರೀತಿಯ ಗೃಹಂಡರೇ ಹಾಗೂ ಸಹೋದರ ಸಹೋದರಿಗೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತವು 1947 ಆಗಸ್ಟ್ 15ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆದಂತಹ ಸ್ವ ಆಡಳಿತ ದೇಶವಾಯಿತು. 2 ವರ್ಷಗಳ ನಂತರ ನಮ್ಮ ದೇಶಕ್ಕೆ ಒಂದು ಕಾನೂನು ವ್ಯವಸ್ಥೆಯನ್ನು ತರಬೇಕೆಂದು ದೇಶದ ಪ್ರಮುಖ ನಾಯಕರು ಒಂದು ಸಭೆಯನ್ನು ಮಾಡಿದರು. ಅದುವೇ ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಇದು ರಚನೆಯಾಯಿತು. ಆವಾಗ ನಮ್ಮ ದೇಶಕ್ಕೆ ಒಂದು ಅಚ್ಚುಕಟ್ಟಾದ ಸಂವಿಧಾನ ನಿರ್ಮಾಣವಾಯಿತು. ಈ ಸಂವಿಧಾನವನ್ನು ನಿರ್ಮಿಸಲು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಧಿ ಬೇಕಾಯಿತು. ನಮ್ಮ ಸಂವಿಧಾನ ಬೃಹತ್ ಲಿಖಿತ ಸಂವಿಧಾನವಾಗಿದೆ. ಗಣರಾಜ್ಯ ಎಂದರೆ ದೇಶದ ಅತ್ಯುನ್ನತ ಅಧಿಕಾರ ಮತ್ತು ಅಧಿಕಾರ ದೇಶದಲ್ಲಿ ವಾಸಿಸುವ ಜನರು. ಸಂವಿಧಾನದ ಆಧಾರದ ಮೇಲೆ ನಮ್ಮ ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ತಮ್ಮ ಪ್ರತಿನಿಧಿ ರಾಜಕೀಯ ನಾಯಕರನ್ನು ಆಯ್ಕೆ ಮಾಡುವ ಹಕ್ಕು ಸಾರ್ವಜನಿಕರಿಗೆ ಮಾತ್ರ ಇದೆ. ಸಂವಿಧಾನವು ಎಲ್ಲ ನಾಗರಿಕರಿಗೆ ಸಮಾನ ಮತ್ತು ಸಾಮಾಜಿಕ ಆರ್ಥಿಕ ಹಕ್ಕುಗಳನ್ನು ಹೊಂದಲು ಪ್ರೋತ್ಸಾಹಿಸಿದೆ. ನಮ್ಮ ಮಹಾನ್ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಭಾರತದಲ್ಲಿ ಪೂರ್ಣ ಸ್ವರಾಜ್ ಎಂದರೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಪಡೆಯಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಅವರನ್ನು ಸ್ಮರಿಸಬೇಕು. ನಮ್ಮ ಮೊದಲ ಭಾರತೀಯ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ವಿಶಾಲವಾದ ಭೂಮಿಯನ್ನು ಒಂದು ಸಂವಿಧಾನ, ಒಂದು ಒಕ್ಕೂಟದ ಅಧಿಕಾರದ ಅಡಿಯಲ್ಲಿ ಒಟ್ಟುಗೂಡಿಸಿರುವುದನ್ನು ನಾವು ಕಂಡುಕೊಂಡಿದ್ದೇವೆ ಎಂದು ಹೇಳಿದರು. ಅದರಲ್ಲಿ ವಾಸಿಸುವ ಎಲ್ಲಾ ಪುರುಷರು ಮತ್ತು ಮಹಿಳೆಯರ ಕಲ್ಯಾಣ ಜವಾಬ್ದಾರಿಯನ್ನು ಅದು ತೆಗೆದುಕೊಳ್ಳುತ್ತದೆ. ಆದರೆ ದುರಾದೃಷ್ಟವಶಾತ್ ಇನ್ನು ನಮ್ಮ ದೇಶದಲ್ಲಿ ಅಪರಾಧ, ಭ್ರಷ್ಟಾಚಾರ, ಹಿಂಸೆ ಮತ್ತು ಭಯೋತ್ಪಾದನೆಯೊಂದಿಗೆ ಹೋರಾಡುತ್ತಿದ್ದೇವೆ. ಈ ರಾಷ್ಟ್ರವ್ಯಾಪಿ ಸಮಸ್ಯೆಗಳು ನಮ್ಮ ದೇಶವನ್ನು ಅಭಿವೃದ್ಧಿ ಮತ್ತು ಪ್ರಗತಿಯ ರಾಷ್ಟ್ರಕ್ಕೆ ಹೋಗದಂತೆ ಹಿಂದಕ್ಕೆ ಎಳೆಯುತ್ತಿವೆ. ಆದ್ದರಿಂದ ಇಂತಹ ಪರೋಕ್ಷ ದಾಸ್ಯದಿಂದ ನಮ್ಮ ದೇಶವನ್ನು ಪಾರು ಮಾಡಲು ಮತ್ತೆ ಒಂದಾಗುವ ಅಗತ್ಯವಿದೆ. ಬಡತನ, ನಿರುದ್ಯೋಗ, ಅನಕ್ಷರತೆ, ಅಸಮಾನತೆ ಮುಂತಾದ ಸಾಮಾಜಿಕ ಆರ್ಥಿಕ ಹಕ್ಕುಗಳನ್ನು ಅನಿಷ್ಟಗಳ ಬಗ್ಗೆ ನಾವೆಲ್ಲರೂ ಜಾಗೃತರಾಗಿರಬೇಕು. ನಮ್ಮ ರಾಷ್ಟ್ರದ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳಲು ನಾವೆಲ್ಲರೂ ಪ್ರತಿಜ್ಞೆ ಮಾಡಬೇಕು. ಇಷ್ಟು ಹೇಳಿ ನನ್ನೆರಡು ತೊಗಲಿಗೆ ವಿದಾಯ ನೀಡುತ್ತೇನೆ. ತಪ್ಪಿದ್ದನ್ನು ಕ್ಷಮೆ ಇರಲಿ. ನಾವೆಲ್ಲರೂ ಒಂದಾಗಿ ಬಾಳೋಣ, ಒಂದಾಗಿ ಸಾಗೋಣ. ಜೈ ಹಿಂದ್, ಜೈ ಭಾರತ್.